program sponsored by Tiago Finance. ಬಜಾಜ್ ಫಿನ್ಸರ್ವ್ Q1 ರಿಸಲ್ಟ್ 3,132 ಕೋಟಿ ರೂಪಾಯಿ ಲಾಭ, 12% ಹೆಚ್ಚಳ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿನಾಥ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಬಜಾಜ್ ಫಿನ್ಸರ್ವ್ 2026 ಜೂನ್ಗೆ ಕೊನೆಗೊಂಡ ತ್ರೈಮಾಸಿಕದ ಅಂದರೆ Q1 ರಿಸಲ್ಟನ್ನು ಅನೌನ್ಸ್ ಮಾಡಿದ್ದು ಜುಲೈ 31 ಶುಕ್ರವಾರ. ಈ NBFC ಸಂಸ್ಥೆಯ ನಿವ್ವಳ ಲಾಭ ಕಳೆದ ವರ್ಷದ ಇದೇ ಅವಧಿಯಲ್ಲಿದ್ದ 2,789 ಕೋಟಿ ರೂಪಾಯಿಗೆ ಹೋಲಿಕೆ ಮಾಡಿದರೆ ಈ ಸಾರಿ 12% ಏರಿಕೆಯಾಗಿದೆ. 3,132 ಕೋಟಿ ರೂಪಾಯಿಗೆ ತಲುಪಿದೆ ಏಪ್ರಿಲ್ ಜೂನ್ ಅವಧಿಯಲ್ಲಿ. ಸಂಸ್ಥೆ ಕಾರ್ಯಾಚರಣೆ ಆದಾಯ 19% ಹೆಚ್ಚಾಗಿದೆ. 42,037 ಕೋಟಿ ರೂಪಾಯಿಗೆ ಆಪರೇಷನಲ್ ಇನ್ಕಮ್ ಇನ್ಕ್ರೀಸ್ ಆಗಿದೆ. ಬಡ್ಡಿ ಆದಾಯ ಇಂಟ್ರೆಸ್ಟ್ ಇನ್ಕಮ್ 18% ಹೆಚ್ಚು ಏರಿಕೆಯಾಗಿದೆ. 22,362 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಇದಲ್ಲದೆ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ IRDAI ಹಾಗೂ ಇತರ ನಿಯಂತ್ರಕ ಸಂಸ್ಥೆಗಳ ಅನುಮೋದನೆಗೊಳಪಟ್ಟು ಹೊಸ ಅಧೀನ ಸಂಸ್ಥೆಯ ಮೂಲಕ ಮರುಪಾವತಿ ಅಥವಾ ಮರುವಿಮೆ ರೀಇನ್ಶೂರೆನ್ಸ್ ವ್ಯವಹಾರಕ್ಕೆ ಪ್ರವೇಶಿಸಲಿಕ್ಕೆ ಅಂದರೆ ಆರಂಭ ಮಾಡಲಿಕ್ಕೆ ಕಂಪನಿಯ ಮಂಡಳಿಯು ಅನುಮೋದನೆಯನ್ನು ಕೊಟ್ಟಿದೆ. ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದೆ. ಜೊತೆಗೆ ಕಂಪನಿಯ ನೌಕರರ ಸ್ಟಾಕ್ ಆಪ್ಷನ್ ಯೋಜನೆಯ ಅಡಿಯಲ್ಲಿ ESOP ಟ್ರಸ್ಟ್ 15 ಲಕ್ಷ ಈಕ್ವಿಟಿ ಶೇರ್ಗಳನ್ನು ನೀಡಲಿಕ್ಕೆ ಉದ್ಯೋಗಿಗಳಿಗೆ ಮಂಡಳಿ ಒಪ್ಪಿಗೆಯನ್ನು ಕೊಟ್ಟಿದೆ. ಸೊ ಈ ತ್ರೈಮಾಸಿಕದಲ್ಲಿ ಬಜಾಜ್ ಫೈನಾನ್ಸ್ ತನ್ನ ಸಾಲದ ವ್ಯಾಪಾರವನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೆ, ವಿಸ್ತರಿಸುವುದನ್ನು ಮುಂದುವರಿಸ್ತಾ ಇದೆ. 51 ಲಕ್ಷ ಹೊಸ ಗ್ರಾಹಕರನ್ನು ಸೇರಿಸಿಕೊಂಡಿದೆ ಮತ್ತು 1,60,00,000 ಹೊಸ ಸಾಲಗಳನ್ನು ವಿತರಣೆ ಮಾಡಿದೆ. ಜೂನ್ 30 ವೇಳೆಗೆ ಇದರ ನಿರ್ವಹಣೆಯ ಅಡಿಯಲ್ಲಿರುವ ಆಸ್ತಿ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 24% ಬೆಳವಣಿಗೆ ಆಗಿದ್ದು 5 ಲಕ್ಷ ಕೋಟಿಗೆ ಏರಿಕೆ. 5 ಲಕ್ಷ ಕೋಟಿ 47 ಸಾವಿರ ಕೋಟಿ 5,47,000 ಕೋಟಿ ರೂಪಾಯಿಗೆ ತಲುಪಿದೆ. ಹಾಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್ನ AUM ಕೂಡ 24% ಏರಿಕೆ ಆಗಿದೆ. 1.5 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಸೊ ಬಜಾಜ್ ಜನರಲ್ ಇನ್ಶೂರೆನ್ಸ್ನ ಒಟ್ಟು ಪ್ರೀಮಿಯಂ ಗ್ರೋಸ್ ರಿಟರ್ನ್ ಪ್ರೀಮಿಯಂ 11% ಏರಿಕೆ ಆಗಿದೆ. 5,789 ಕೋಟಿ ರೂಪಾಯಿಗೆ ತಲುಪಿದೆ. ಬೃಹತ್ ಟೆಂಡರ್ ಆಧಾರಿತ ಬೆಳೆ ಮತ್ತು ಸರ್ಕಾರದ ಆರೋಗ್ಯ ವಿಮಾ ವ್ಯವಹಾರಗಳನ್ನು ಹೊರತುಪಡಿಸಿ ಒಟ್ಟು ರಿಟರ್ನ್ ಪ್ರೀಮಿಯಂ 10% ಗ್ರೋತ್ ದಾಖಲಿಸಿದೆ. ಸೊ ಸಂಸ್ಥೆ ಇತರ ವ್ಯವಹಾರಗಳ ಪೈಕಿ ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್ GST ಕ್ರೆಡಿಟ್ ಲಭ್ಯವಿಲ್ಲದೆ ಇದ್ದರೂ ಕೂಡ ಹೊಸ ವ್ಯವಹಾರದ ಮೌಲ್ಯದಲ್ಲಿ VNB 87% ಭರ್ಜರಿ ಏರಿಕೆ ದಾಖಲಿಸಿದೆ. ಸುಸ್ಥಿರ ಮತ್ತು ಲಾಭದಾಯಕ ವಿಸ್ತರಣೆಯ ತನ್ನ ಕಾರ್ಯತಂತ್ರಕ್ಕೆ ಅನುಗುಣವಾಗಿ ಈ ಬೆಳವಣಿಗೆ ಆಗಿದೆ ಅಂತ ಕಂಪನಿ ತಿಳಿಸಿದೆ. ಸೊ ಬಜಾಜ್ ಅಸೆಟ್ ಮ್ಯಾನೇಜ್ಮೆಂಟಿನ ಸರಾಸರಿ ತ್ರೈಮಾಸಿಕ AUM 33,027 ಕೋಟಿ ರೂಪಾಯಿ ಏರಿಕೆಯಾಗಿದೆ. ಜೂನ್ 30 ವೇಳೆಗೆ ಇದರ AUM 31,444 ಕೋಟಿ ರೂಪಾಯಿಯಷ್ಟಿತ್ತು. ಅಲ್ಲಿಂದ ಈ ಏರಿಕೆ ದಾಖಲಿಸಿದೆ. ಬಜಾಜ್ ಫಿನ್ಸರ್ವ್ ಹೆಲ್ತ್, ಬಜಾಜ್ ಫಿನ್ಸರ್ವ್ ಡೈರೆಕ್ಟ್, ಬಜಾಜ್ ಅಸೆಟ್ ಮ್ಯಾನೇಜ್ಮೆಂಟ್ ಮತ್ತು ಬಜಾಜ್ ಅಲಯನ್ಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸೇರಿದಂತೆ ತನ್ನ ಹೊಸ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸುವುದಾಗಿ ಬಜಾಜ್ ಫಿನ್ಸರ್ವ್ ತಿಳಿಸಿದೆ. ತನ್ನ ಬೆಳವಣಿಗೆ ಯೋಜನೆಗಳಿಗೆ ಅನುಗುಣವಾಗಿ ಈ ವ್ಯವಹಾರಗಳು Q1 FY27ರಲ್ಲಿ 130 ಕೋಟಿ ನಷ್ಟವನ್ನು ದಾಖಲಿಸಿದೆ ಅಂತ ಕಂಪನಿ ತಿಳಿಸಿದೆ. ಸೊ ಬಜಾಜ್ ಫಿನ್ಸರ್ವ್ ಲಿಮಿಟೆಡ್ ಏನಿದು ಭಾರತದ ಪ್ರಮುಖ ಹಣಕಾಸು ಸೇವಾ ಕಂಪನಿಯಾಗಿದೆ. NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಯಾಗಿದೆ. ಇದು ಮುಖ್ಯವಾಗಿ ಫೈನಾನ್ಷಿಯಲ್ ಸರ್ವಿಸ್, ಹಣಕಾಸು ಸೇವೆ, ವಿಮೆ ಉತ್ಪನ್ನಗಳು, ಇನ್ಶೂರೆನ್ಸ್ ಪ್ರಾಡಕ್ಟ್, ಸಂಪತ್ತು ನಿರ್ವಹಣೆ, ಮ್ಯೂಚುವಲ್ ಫಂಡ್ ಇತ್ಯಾದಿ ಹೂಡಿಕೆಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇದರ ಪ್ರಮುಖ ಅಂಗ ಸಂಸ್ಥೆಗಳು ಅಂದರೆ ಸಬಾರ್ಡಿನೇಟ್ ಕಂಪನಿಗಳು ಮತ್ತು ಅವುಗಳ ಸೇವೆಯ ವಿವರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಜಾಜ್ ಫೈನಾನ್ಸ್ ಒಂದು ಅಂಗಸಂಸ್ಥೆಯಾಗಿದೆ. ಗ್ರಾಹಕರಿಗೆ ಇದು ಸಾಲವನ್ನು ಗ್ರಾಹಕರಿಗೆ ಕೊಡುತ್ತೆ. ಗೃಹ ಸಾಲ, ವಾಹನ ಸಾಲ, ವೈಯಕ್ತಿಕ ಸಾಲ ಇತ್ಯಾದಿಗಳನ್ನು ಕೊಡುತ್ತೆ. ಡೆಪಾಸಿಟ್ ಸರ್ವಿಸ್ ಕೊಡುತ್ತೆ, ಠೇವಣಿ ಸರ್ವಿಸನ್ನು ಕೊಡುತ್ತೆ. ಬಜಾಜ್ ಅಲಯನ್ಸ್ ಇದು ಸಾಮಾನ್ಯ ವಿಮೆ, ಜನರಲ್ ಇನ್ಶೂರೆನ್ಸ್ ಕೊಡುತ್ತೆ, ಜೀವ ವಿಮೆ ಕೊಡುತ್ತೆ, ಲೈಫ್ ಇನ್ಶೂರೆನ್ಸ್ ಕೊಡುತ್ತೆ. ಇದನ್ನೆಲ್ಲ ಅಲ್ಲಿ ಪಡಿಬೋದು. ಬಜಾಜ್ ಹೌಸಿಂಗ್ ಫೈನಾನ್ಸ್ ಗೃಹ ಸಾಲ ವಿಭಾಗದಲ್ಲಿ ಬಹಳ ಮುಂಚೂಣಿಯಲ್ಲಿರುವಂಥ ಸಂಸ್ಥೆಯಾಗಿದೆ. ಇವುಗಳಲ್ಲದೆ ಅಸೆಟ್ ಮ್ಯಾನೇಜ್ಮೆಂಟ್, ಮ್ಯೂಚುವಲ್ ಫಂಡ್, ಆರೋಗ್ಯ ವಿಮೆ, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಕ್ಷೇತ್ರದಲ್ಲೂ ಕೂಡ ಕಂಪನಿ ವಹಿವಾಟನ್ನು ನಡೆಸ್ತಾ ಇದೆ. ಸೊ ಬಜಾಜ್ ಫಿನ್ಸರ್ವ್ ಸಂಸ್ಥೆಯು ಬಜಾಜ್ ಗ್ರೂಪಿಗೆ ಸೇರಿದ ಕಂಪನಿಯಾಗಿದೆ. ಹೆಸರಲ್ಲೇ ಗೊತ್ತಾಗುತ್ತೆ ಇದು ರಾಹುಲ್ ಬಜಾಜ್ ಅವರ ಕುಟುಂಬದ ಒಡೆತನದ ಮತ್ತು ನಿರ್ವಹಣೆಯಲ್ಲಿರುವ ಪ್ರಮುಖ
ಕಂಪನಿಯಾಗಿದೆ. ಪ್ರಸ್ತುತ ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸಂಜೀವ್ ಬಜಾಜ್ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ Q1 ರಿಸಲ್ಟ್ ಬಂದ ಮೇಲೆ ಕಂಪನಿಯ ಷೇರು ಮೌಲ್ಯದಲ್ಲಿ ಏರಿಕೆಯಾಗಿದೆ. ಇದರ ಷೇರು ಬೆಲೆಯು ಅಂದಾಜು 2008 ಹಾಗೆ ಆಸ್ ಆಫ್ ನೋ ವಹಿವಾಟನ್ನು ನಡೆಸ್ತಾ ಇದೆ ಅಂದಾಜು ಬೆಲೆ. ವೀಕ್ಷಕರಿಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಮತ್ತು ಕಂಪನಿಯ ಕಾರ್ಪೊರೇಟ್ ಮಾಹಿತಿಗಳಿಗೆ ರಿಸಲ್ಟಿಗೋಸ್ಕರ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.